ಇನ್ನು ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರ ಪಾಪರಾಗಿದೆ ಅಂದ್ರೆ ಸರ್ಕಾರದ ಖಜಾನೆ ಖಾಲಿಯಾಗಿದೆ ಅಂತ ಸರ್ಕಾರದ ವಿರುದ್ಧ ಬೆಳಗಾವಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆರ್ಥಿಕ ಇಲಾಖೆ ಅಧಿಕಾರಿಗಳು ಫೈಲ್ ಮುಚ್ಚಿದ್ದಾರೆ. ಆಯುಧ ಪೂಜೆ ಬರೋವರೆಗೂ ಕೂಡ ಫೈಲ್ ಓಪನ್ ಆಗಲ್ಲ. ಆರ್ಥಿಕ ಇಲಾಖೆಯವರು ಅಂಗಡಿಯನ್ನೇ ಮುಚ್ಚಿದ್ದಾರೆ ಅಂತ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ MLAಗಳೆಲ್ಲ ವಿರೋಧ ಮಾಡ್ತಾ ಇದ್ದಾರೆ. ನಮಗೂ ಗೊತ್ತಿದೆ, 2.5 ವರ್ಷದಲ್ಲಿ 10 ಪೈಸೆನೂ ಬಿಡುಗಡೆ ಮಾಡಿಲ್ಲ. ಸರ್ಕಾರ ಪಾಪರಾಗಿ ಫೈನಾನ್ಸ್ ಡಿಪಾರ್ಟ್ಮೆಂಟವರು ಫೈಲ್ಗಳನ್ನೆಲ್ಲ ಮುಚ್ಚಿ ಜೋಡಿಸ್ಬಿಟ್ಟು ಇನ್ನು ಆಯುಧ ಪೂಜೆ ಬಂದಮೇಲೆ ನೆಕ್ಸ್ಟ್ ಓಪನ್ ಮಾಡೋದು. ಆಯುಧ ಪೂಜೆ ಬರೋವರೆಗೂ ಓಪನ್ ಆಗಲ್ಲ, ಫೈನಾನ್ಸ್ ಡಿಪಾರ್ಟ್ಮೆಂಟು ಓಪನ್ ಆಗಲ್ಲ. ಯಾಕಂದರೆ ಏನೂ ಇಲ್ಲ, ದುಡ್ಡೇ ಇಲ್ದಿದ ಮೇಲೆ ಓಪನ್ ಮಾಡಿ ಏನು ಮಾಡ್ಕೊಂತಾರೆ? ಅಂಗಡಿನೇ ಮುಚ್ಚಿಬಿಟ್ಟವ್ರೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಂಗಡಿನೇ ಮುಚ್ಚೋಗ್ಬಿಟ್ಟೈತೆ. ಇನ್ನು ರಾಜ್ಯದ ಅಭಿವೃದ್ಧಿ ಕೇಳಿದ್ರೆ ಅದು ಮೂರ್ಖತನ ಆಗ್ತೈತೆ ಈ ಸರ್ಕಾರದ. ಗ್ಯಾರಂಟಿ ಯೋಜನೆಗಳಿಗೆ ಕೈ ಪಾಳೆಯದಲ್ಲೇ ಅಪಸ್ವರ ಎದ್ದಿದೆ. ಕಾಂಗ್ರೆಸ್ನಲ್ಲೇ ಅಪಸ್ವರ ಇದೆ ಅಂತ ಬಿಜೆಪಿ ಲೇವಡಿ ಮಾಡಿದೆ. ಅಭಿವೃದ್ಧಿ ಕುಂಠಿತವಾಗಿದೆ ಅಂತ ಕಮಲ ಪಡೆ ಕಿಡಿಕಾರ್ತಾ ಇದೆ. ಶಾಸಕರಿಗೆ ಅನುದಾನ ಸಿಗ್ತಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಗ್ಯಾರಂಟಿಯನ್ನ ಕೆಲವನ್ನ ಕೊಟ್ಟಿದ್ದಾರೆ, ಅದು ಸಮರ್ಪಕವಾಗಿ ಕೊಡ್ತಿಲ್ಲ ಅನ್ನೋದು ವಾಸ್ತವಿಕವಾಗಿರೋ ಸತ್ಯ. ಗ್ಯಾರಂಟಿಯ ಜೊತೆಗೆ ಬೆಲೆ ಏರಿಕೆ ಮತ್ತು ಭ್ರಷ್ಟಾಚಾರ ವ್ಯಾಪಕ ಆಗಿರೋದು ಕೂಡ ವಾಸ್ತವಿಕವಾದ ಸತ್ಯ. ಬೆಲೆ ಏರಿಕೆಯ ಗ್ಯಾರಂಟಿಯ ನೆಪದಲ್ಲಿ ಎಲ್ಲದರ ಬೆಲೆ ಏರಿಕೆ ಮಾಡಿ ಬೆಲೆ ಏರಿಕೆಯ ಬರೆಯಿಂದ ಜನ ತತ್ತರಿಸುವಂತೆ ಮಾಡಿರೋದು ಈ ಸರ್ಕಾರದ ಒಂದು ಕುಖ್ಯಾತಿ. ಇದ್ರ ಜೊತೆಗೆ ಭ್ರಷ್ಟಾಚಾರ ಅನ್ನೋದು ಹಿಂದಿನ ಎಲ್ಲ ಅವಧಿಯನ್ನು ಮೀರಿ ವ್ಯಾಪರಿಸಿಬಿಟ್ಟಿದೆ ಅಂತ. ಕದ್ದು ಮುಚ್ಚಿ ಭ್ರಷ್ಟಾಚಾರ ನಡೆಸುವವರು ಇವತ್ತು ಬಹಿರಂಗ ಭ್ರಷ್ಟಾಚಾರಕ್ಕೆ ತೊಡಗಿದ್ದಾರೆ. ಯಾಕೆ ಬಹಿರಂಗ ಭ್ರಷ್ಟಾಚಾರಕ್ಕೆ ತೊಡಗಿದ್ದಾರೆ ಅಂತ ಹೇಳಿದ್ರೆ, ಈಗ ಲೈಸೆನ್ಸ್ ತಗೊಂಡವನು ಹೇಗೆ ವರ್ತಿಸ್ತಾನೆ ಹಾಗೆ ಈ ಸರ್ಕಾರದ ಅವಧಿಯಲ್ಲಿ ಭ್ರಷ್ಟಾಚಾರಕ್ಕೆ ಲೈಸೆನ್ಸ್ ಸಿಕ್ಕಿದೆ. ಭ್ರಷ್ಟಾಚಾರಕ್ಕೆ ಲೈಸೆನ್ಸ್ ಸಿಕ್ಕಿರೋದ್ರಿಂದಾಗಿ ಅವ್ರಿಗೆ ಯಾವ ಭಯನೂ ಇಲ್ಲ, ನಿರ್ಭಯವಾಗಿ ಭ್ರಷ್ಟಾಚಾರ ನಡೆಸ್ತಾ ಇದ್ದಾರೆ. ಯಾಕೆ ಅಂದರೆ ಅವ್ರು ಹೇಳ್ತಾರೆ ಬಹಿರಂಗವಾಗಿ, ನಾನು MLAಗೆ ಇಷ್ಟು ಕೊಟ್ಟಿದ್ದೀನಿ, ಮಂತ್ರಿಗೆ ಇಷ್ಟು ಕೊಟ್ಟಿದ್ದೀನಿ, ಅಧಿಕಾರಿಗಳಿಗೆ ಇಷ್ಟು ಕೊಟ್ಟಿದ್ದೀನಿ, ಕೊಟ್ಟೇ ಬಂದಿದ್ದೀನಿ. ಕೊಟ್ಟು ಬಂದ ಮೇಲೆ ನಾನು ವಸೂಲಿ ಮಾಡೋದು ನನ್ನ ಜನ್ಮಸಿದ್ಧ ಹಕ್ಕು. ಅದಕ್ಕೆ ಯಾರು ಬಂದರೂ ಯಾರಿಗೆ ದೂರು ಕೊಟ್ಟರು ಕೊಟ್ಕೊಳ್ಳಿ, ಯಾರು ಬಂದರೂ ನನಗೆ ಕೊಟ್ಟರೆ ಮಾತ್ರ ನಿಮ್ಮ ಕೆಲಸ ಆಗುತ್ತೆ ಅಂತ ಓಪನ್ ಆಗಿ ಹೇಳ್ತಾನೆ. ಅಂದರೆ ನಿರ್ಭಯ ಆಗಿದ್ದಾನೆ. ಈ ನಿರ್ಭಯ ಆಗಿರೋದಕ್ಕೆ ಯಾವ ಕಾರಣಕ್ಕೆ ಅಂದರೆ ಮೇಲ್ಗಡೆ ಅವರಿಗೆ ಅಭಯ ಹಸ್ತಾ ಇದೆ, ಹಾಗಾಗಿ ಅವನು ನಿರ್ಭಯ ಆಗಿದ್ದಾನೆ. ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ ನೀವು ನೋಡಿದ್ರೆ 1.5 ಲಕ್ಷ ಕೋಟಿಗಿಂತ ಹೆಚ್ಚು ಸಂಗ್ರಹವನ್ನು ಮಾಡಿದ್ದಾರೆ. 1.5 ಲಕ್ಷ ಕೋಟಿಗಿಂತ ಹೆಚ್ಚು ಹಣವನ್ನು ವಿವಿಧ ಇಲಾಖೆ ಅಡಿಯಲ್ಲಿ ಹೆಚ್ಚು ಹಣ ಸಂಗ್ರಹವನ್ನು ಮಾಡಿದ್ದಾರೆ. ಗ್ಯಾರಂಟಿಯಲ್ಲಿ ಇವರೇನು ಅಂದರೆ ಗ್ಯಾರಂಟಿಯನ್ನು ಪ್ರಾರಂಭ ಮಾಡಿ ಈ ರೀತಿ ತಾರತಮ್ಯವನ್ನು ಮಾಡುವಂಥದ್ದು. ಇವರೇನೆಂದರೆ ಅದರಲ್ಲೂ ತಾರತಮ್ಯ, ಜನರಲ್ಲೂ ವಿಭಜನೆ ಮಾಡುವಂಥದ್ದು. ಕೊಡಬೇಕು ಅಂತಿದ್ದರೆ ಕೊಡಲಿ, ಆದರೆ ತಿಂಗಳಿಗೂ ಹಣವನ್ನು